ಸ್ನೇಹಿತರೆ, ಈ ದೃಶ್ಯ ತಮಗೆ ಕಾಣ್ತಾ ಇರೋದು ನೇಪಾಳದ ದೇಶದ ಕಾಠ್ಮಂಡುವಿನಿಂದ 100 ಕಿಲೋಮೀಟರ್ ದೂರದಲ್ಲಿರುವ ಮನೋಕಾಮನಾ ತಾಯಿಗೆ ಬರ್ತಕ್ಕಂಥ ದಾರಿ ಇದಾಗಿದೆ. ರೋಪೆ ಮುಖಾಂತರ ಬಂದಂಥ ಪ್ರವಾಸಿಗರನ್ನು ಮೇಲೆ ತರುವಂಥ ಕಾರ್ಯ ರೋಪೆ ಮಾಡ್ತಾಯಿದೆ. ತಾವು ಇಲ್ಲಿ ಕಾಣ್ಬೋದು ಯಾವ ಥರ ಭಕ್ತಾದಿಗಳು ಮತ್ತು ಪ್ರವಾಸಿಗರು ಮನೋಕಾಮನಾ ದೇವಿಗೆ ದರ್ಶನ ಮಾಡಲಿಕ್ಕೆ ಬರ್ತಾ ಇದ್ದಾರೆ. उधर से हाँ, इधर से करेक्ट से यही से हाँ, इधर से नीचे से जाइए, यही से नीचे से जाइए. ಓಕೆ, ಮೋಸ್ಟ್ ವೆಲ್ಕಮ್. ಸೊ ಈ ಥರ ಇಲ್ಲಿ ತಾವು ನೋಡ್ಬೋದು ಪರಿಸರ, ಮನೋಕಾಮನಾ ದೇವಿಯ ಅಕ್ಕಪಕ್ಕದಲ್ಲಿರುವ ಮನೆಗಳ ಪರಿಸರ. ಸುಮಾರು 4ರಿಂದ 4.5 ಕಿಲೋಮೀಟರ್ ರೋಪೆ ಇಲ್ಲಿ ತಾವು ಕಾಣ್ಬೋದು. ಅದ್ಭುತವಾದಂಥ ದೃಶ್ಯ. ಪ್ರಕೃತಿಯ ಸೊಬಗಿನಲ್ಲಿ ಈ ಮನೋಕಾಮನಾ ದೇವಿಯ ಪರ್ವತ ಶ್ರೇಣಿ ಮೇಲೆ ಹೇಗೆ ಮನವನ್ನು ಕಂಗೊಳಿಸ್ತಂಥ ಒಂದು ದೃಶ್ಯ ತಾವು ಇಲ್ಲಿ ಕಾಣ್ಬೋದು. ಬಂಧುಗಳೇ, ಸುಮಾರು 20 ರೋಪ್ವೇಗಳನ್ನು ರೋಪ್ ಅಂದರೆ 20 ಏನಂತ ಹೇಳ್ತೀರಾ, ಜನರು ಕೂತು ಬರುವಂಥ ವಾಹನಗಳನ್ನು ಕಾಣಬಹುದು. ಇಲ್ಲಿ ಒಟ್ಟು 9 ಕಂಬಗಳನ್ನು ಹೊಂದಿರುವ ಈ ಒಂದು ರೋಪ್ವೇ ಭಾರತ ದೇಶಕ್ಕಿಂತಲೂ ಭಾರತದಲ್ಲಿ ಏನು ಪ್ರಯಾಣ ಮಾಡ್ತೀವಿ ನಾವು, ಗುಜರಾತ್ ಆಗಿರ್ಬೋದು, ಶ್ರೀಶೈಲಂ ಆಗಿರ್ಬೋದು, ಅದೇ ಥರದಲ್ಲಿ ಇಲ್ಲಿಯೂ ಕೂಡ ಅತಿ ಎತ್ತರವಾದಂಥ ಸ್ಥಳದಲ್ಲಿ ರೋಪ್ವೇಯನ್ನು ಸಿದ್ಧಪಡಿಸಲಾಗಿದೆ. ಈ ಒಂದು ಅದ್ಭುತ ದೃಶ್ಯ, ಈ ಒಂದು ಪ್ರಕೃತಿಯ ಸೊಬಗು ತಮಗೆ ಇಷ್ಟವಾದಲ್ಲಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಬಂಧುಗಳೇ. ಈ ಒಂದು ಗುಡಿ ಪ್ರದೇಶ ಮನೋಕಾಮನಾ ದೇವಿಯಿಂದ ನಾನು ನಿಮ್ಮ ಡಾಕ್ಟರ್ ಸಂಜೀವ್ ಕುಮಾರ್ ತಮಗೆ ಈ ದೃಶ್ಯವನ್ನು ನೋಡಲಿಕ್ಕೆ ಒಂದು ಸಲ ಸಮಯವಿದ್ದರೆ ಈ ಪ್ರದೇಶಕ್ಕೆ ಭೇಟಿ ಕೊಡಬೇಕಂತೂ ಹೇಳುತ್ತಾ ಈ ದೃಶ್ಯವನ್ನು ಆನಂದಿಸಿ ಬೆಲ್ ಐಕನ್ನ ಪ್ರೆಸ್ ಮಾಡಲಿಕ್ಕೆ ಮರಿಬೇಡಿ ಬಂಧುಗಳೇ. ಧನ್ಯವಾದಗಳು.